ಮೇಷರಾಶಿಯವರಿಗೆ ಗುರು 2ರಿಂದ 3ಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ. ಹಾಗೆ ಶನಿ 11ರಿಂದ 12ಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ. ರಾಹು ಗ್ರಹ 12ರಿಂದ 11ಕ್ಕೆ ಸಂಚಾರ ಅಂದರೆ ಸ್ಥಾನ ಪಲ್ಲಟ ಆಗ್ತಾ ಇದೆ. ಕೇತು ಗ್ರಹ 6ರಿಂದ 5ಕ್ಕೆ ಸ್ಥಾನ ಪಲ್ಲಟ ಆಗ್ತಾ ಇದೆ. ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ ಈ ಒಂದು ರಾಶಿಯವರಿಗೆ ಗುರು ಶನಿ ಇಬ್ಬರೂ ಕೂಡ, ಯಾಕೆಂದರೆ ಮೇಷರಾಶಿಗೆ ಈಗಾಗಲೇ ಗುರುಬಲ ಹೊರಟೋಗ್ತಾ ಇದೆ. ಆದರೂ ಕೂಡ ಗುರು ಶನಿಯ ಅನುಗ್ರಹ ಪರಿಪೂರ್ಣವಾಗಿರ್ತಕ್ಕಂತಹ ಒಂದು ವರ್ಷ ಕೂಡ ಇದಾಗಿರುತ್ತೆ. ಸಾಮಾಜಿಕ ಸ್ಥಾನಮಾನ ಸಿಗ್ತೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ, ಕುಟುಂಬದವರ ಪೂರ್ಣ ಸಹಕಾರ ಇರತಕ್ಕಂಥ ಒಂದು ವರ್ಷ ಕೂಡ ಇದಾಗಿರುತ್ತೆ. ವಾಹನ ಯೋಗ ಚೆನ್ನಾಗಿದೆ, ಆಭರಣ ಯೋಗ, ಆಸೆ ಆಕಾಂಕ್ಷೆಗಳು ಈಡೇರಿಸ್ತಕ್ಕಂಥ ಒಂದು ವರ್ಷ ಕೂಡ ಇದಾಗಿರುತ್ತೆ. ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು, ಸ್ಥಾನ ಪಲ್ಲಟ ಇರ್ಬೋದು, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥ ವರ್ಷ. ಹೂಡಿಕೆಯಿಂದ ಒಳ್ಳೆಯದಾಗುತ್ತೆ. ಆದರೆ ಅದ್ರ ಜೊತೆಗೆ ಹತ್ತಿ ವ್ಯಾಪಾರ, ಗೋಧಿ ವ್ಯಾಪಾರ, ಭತ್ತದ ವ್ಯಾಪಾರ ಮಾಡೋರಿಗೆ ತುಂಬಾ ಶುಭ ಆಗುತ್ತೆ. ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ. ಆರ್ಥಿಕ ಮುಗ್ಗಟ್ಟು ಈಡೇರುತ್ತೆ. ಮಧ್ಯೆ ಸ್ವಲ್ಪ ಅನಾರೋಗ್ಯ ಕಾಡಿದ್ರೂ ಸಹ ವರ್ಷದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಕ್ಕಂಥ, ಸಾಕಷ್ಟು ವೃದ್ಧಿ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಅಂದರೆ ಆಹಾರದ ವಿಷಯದಲ್ಲಿ ತಾವು ಜಾಗೃತಿಯಾಗಿರಬೇಕಾಗಿರುತ್ತೆ. ಸಣ್ಣ ಪುಟ್ಟ ಇನ್ಫೆಕ್ಷನ್ಸು ಕೂಡ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹೆಣ್ಣು ಮಕ್ಕಳಿಗೆ ಶುಭ ಆಗೋದು, ಅವಿವಾಹಿತರಿಗೆ ವಿವಾಹ ಯೋಗ ಇರ್ತಕ್ಕಂಥದ್ದು, ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥ ವರ್ಷ, ವ್ಯಾಪಾರಿಗಳಿಗೆ ಲಾಭ ಆಗುತ್ತೆ, ಉದ್ದಿಮೆದಾರರಾಗ್ಬೋದು, ರೈತರಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು. ಈ ವರ್ಷದಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡ್ಕೊಳ್ಳೋಕ್ಕೆ ಅನುಕೂಲಕರ ಆಗಿರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಒಳ್ಳೆಯದಾಗುತ್ತೆ. ಹಾಗೆ ರಾಜಕೀಯ ಪ್ರಗತಿ ಕೂಡ ಕಾಣ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಇನ್ನೂ ಉತ್ತಮವಾಗಿರಬೇಕು, ಚೆನ್ನಾಗಿರಬೇಕು ಅಂದರೆ ಈ ವರ್ಷದಲ್ಲಿ ಸಾಧ್ಯವಾದರೆ ನದಿಯ ಸ್ನಾನಗಳನ್ನು ಮಾಡ್ಕೊಳ್ಳೋದು. ಈಗ ಕಾವೇರಿ ವಾಟರ್ ಆಗ್ಬೋದು, ಅಥವಾ ಆಂಧ್ರಕ್ಕೆ ಹೋಗ್ತೀರಾ, ಎಲ್ಲೋ ಹೋಗ್ತೀರಾ, ನದಿಯ ಸ್ನಾನಗಳಿಂದ ತುಂಬಾ ಒಳ್ಳೆಯದಾಗುತ್ತೆ. ದುರ್ಗಾರಾಧನೆ ಶುಕ್ರವಾರ ಅಟ್ಲೀಸ್ಟ್ 5 ಶುಕ್ರವಾರ ದುರ್ಗಾ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಕೊಂಡು ಬಂದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಯಾಕೆಂದರೆ ರಾಹುಬಲ ತುಂಬ ಚೆನ್ನಾಗಿದೆ, ಶನಿ ಬಲ ಕೂಡ, ಶನಿ ದುಸ್ಥಾನದಲ್ಲಿದ್ದಾಗ ಒಳ್ಳೆಯ ಬಲವನ್ನು ಕೂಡ ಕೊಡ್ತಾನೆ. ಆದರೆ ಈ ವರ್ಷದಲ್ಲಿ ಸಾಕಷ್ಟು ಶುಭ ಫಲಗಳಿರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಈ ನಿಂಬೆಹಣ್ಣ ದೀಪವನ್ನು ಶುಕ್ರವಾರ ಹಚ್ಕೊಂಡ್ಬನ್ನಿ. ಪ್ರತಿ ಈ ಒಂದು ವರ್ಷದಲ್ಲಿ ಹೆಚ್ಚು ಹೇಳ್ಕೊಳ್ತಕ್ಕಂಥ ವಿಶೇಷವಾದ ಮಂತ್ರ ಅಂದರೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಈ ಮಂತ್ರವನ್ನು ಹೇಳ್ಕೊಳ್ಳಿ. 9, 6 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಕೇಸರಿ ಮತ್ತು ಕೆಂಪು ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ವರ್ಷದಲ್ಲಿ ತಮಗೆ 12 ಆದಾಯ ಇರುತ್ತೆ. ಹಾಗೆ ಖರ್ಚು ಕೂಡ 10 ಖರ್ಚಾಗುತ್ತೆ. 10 ಆದಾಯ ಖರ್ಚು ಎರಡೂ ಕೂಡ ಒಂದೇ ಆಗಿರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ.